ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅನುರಾಗ ಬಂಧನ ಭಾಗ 12. ಸ್ವಲ್ಪ ಹೊತ್ತು ಇರು ದೊರೆ, ಸ್ಕ್ಯಾನಿಂಗ್ ಆಗ್ಲಿ, ರಿಪೋರ್ಟ್ನಲ್ಲಿ ಏನಿದೆ ಅಂತ ಡಾಕ್ಟರ್ನ ಕೇಳಿ ತಿಳ್ಕೊಂಡು ಆಮೇಲೆ ಹೋಗೋಣ. ಇನ್ನೇನು ನಿನ್ ದೊಡ್ಡಪ್ಪ ಕೂಡ ಬರ್ಬಹುದು. ಪಾರ್ವತಿಯವರು ಹೇಳಿದಾಗ ಇಲ್ಲವೆನ್ನಲಾಗಲಿಲ್ಲ ಅಭಿಷ್ಟನಿಗೆ. ಅಲ್ಲಿಯೇ ಇದ್ದ ಕುರ್ಚಿಯ ಮೇಲೆ ಕೂತವ ಮುಳ್ಳಿನ ಮೇಲೆ ಕೂತಂತೆ ಚಡಪಡಿಸಿದ. ದೊರೆ, ಎಷ್ಟಾದ್ರೂ ಅವನು ನಿನ್ನಪ್ಪ. ಜಾಸ್ತಿ ದಿನ ಅವನು ಬದುಕಿರ್ತಾನೆ ಅನ್ನೋ ಭರವಸೆ ನನಗಿಲ್ಲ. ಅವನಲ್ಲಿ ನೀನು ಒಂದೆರಡು ಶಬ್ದ ಆದ್ರೂ ಮಾತಾಡಿದ್ರೆ ಅವನು ಖುಷಿ ಆಗ್ತಾನೆ ದೊರೆ. ಪಾರ್ವತಿಯವರು ಹೇಳಿದಾಗ ಅವರ ಮಾತನ್ನು ಕಿವಿ ಮೇಲೆ ಹಾಕಿಕೊಳ್ಳಲಿಲ್ಲ ಅಭಿಷ್ಟ. ಯಾಕ್ ದೊರೆ, ನೀನೇನು ಮಾತಾಡ್ತಿಲ್ಲ? ಅವನ ಕೈ ಮೇಲೆ ಕೈ ಇಟ್ಟು ಕೇಳಿದರು. ಏನ್ ಮಾತಾಡ್ಲಿ ಅಮ್ಮಮ್ಮ, ನಿಮ್ ಮಗನ್ ಜೊತೆ ಈ ಕ್ಷಣ ಕೂಡ ಮಾತಾಡೋಣ ಅಂತ ನಂಗೆ ಅನ್ನಿಸ್ತಿಲ್ಲ. ನಿಜ ಹೇಳಲ್ಲ ಅಮ್ಮಮ್ಮ, ಅವ್ರು ನನ್ನ ಅಪ್ಪ ಅಂತಾನೆ ಅನ್ನಿಸ್ತಿಲ್ಲ ನನ್ಗೆ. ಇಲ್ಲಿರೋ ಬೇರೆ ಪೇಷಂಟ್ಗಳ ತರ ಅವರು ಅಂತ ಅನ್ನಿಸ್ತದೆ. ಇಷ್ಟು ವರ್ಷದಲ್ಲಿ ಮಗ ಅನ್ನೋ ಮಮತೆ ಅವರಿಗೆ ಇದ್ದಿದ್ರೆ ಅಲ್ವಾ ಅಪ್ಪ ಅನ್ನೋ ಮಮಕಾರ ನಂಗೂ ಇರೋಕ್ ಸಾಧ್ಯ. ಅಪ್ಪ ಇದ್ರು ಏನ್ ಪ್ರಯೋಜನ ಅಮ್ಮಮ್ಮ? ಸಣ್ಣವರಿರುವಾಗ ಅಪ್ಪ ಅಂತ ಅವರ ಹತ್ತಿರ ಹೋದಾಗಲೆಲ್ಲ ನನ್ನ ದೂರ ತಳ್ತಾ ಇದ್ರು. ಬುದ್ಧಿ ಬಂದ್ಮೇಲೆ ಅವರನ್ನ ಅಪ್ಪ ಅಂತ ನಾನು ಕರೆದದ್ದೇ ನಂಗೆ ನೆನ್ಪಿಲ್ಲ. ಅಮ್ಮನ್ ಪ್ರೀತಿ ದೊಡ್ಡಮ್ಮ ನೀವು ಕೊಟ್ರಿ, ಅಪ್ಪನ್ ಪ್ರೀತಿ ಕೊರತೆ ಇದೆ ಅಂತ ಯಾರಿಗೂ ಅನ್ನಿಸ್ಲೇ ಇಲ್ಲ. ಅಮ್ಮ ಹೇಗೂ ಇಲ್ಲ, ಅಪ್ಪ ಇದ್ದೂ ಇಲ್ಲ. ಅನಾಥ ಅಂತ ಹೇಳ್ಕೊಂಡು ನಿಮ್ ಪ್ರೀತಿಗೆ, ದೊಡ್ಡಮ್ಮನ್ ಪ್ರೀತಿಗೆ ಮೋಸ ಮಾಡೋಕೆ ಆಗಲ್ಲ ಅಮ್ಮಮ್ಮ. ಹೇಳಿ ಕೂತಲಿಂದ ಎದ್ದು ದೂರ ಹೋಗಿ ನಿಂತ. ಅವನ ಮಾತಲ್ಲಿಯೂ ಸತ್ಯ ಇದೆ ಅನಿಸಿತು ಅವರಿಗೆ. ಅದರ ಜೊತೆ ಅವನ ಮನಸ್ಸಲ್ಲಿದ್ದ ನೋವು ಏನು ಅನ್ನೋದು ಕೂಡ ಪಾರ್ವತಿಯವರಿಗೆ ಅರ್ಥವಾಯಿತು. ಎಕ್ಸ್ಕ್ಯೂಸ್ ಮೀ, ನಿಮ್ಮನ್ನು ಡಾಕ್ಟರ್ ಕರೀತಾ ಇದ್ದಾರೆ. ನರ್ಸ್ ಬಂದು ಹೇಳಿದಾಗ ಪಾರ್ವತಿಯವರು ಅಭಿಷ್ಟನನ್ನು ಒತ್ತಾಯಪೂರ್ವಕವಾಗಿ ಡಾಕ್ಟರ್ ಜೊತೆ ಮಾತಾಡಲು ಕರೆದೊಯ್ದರು. ಅವರು ರಕ್ತವಾಂತಿ ಮಾಡ್ಕೊಂಡಿದ್ದಕ್ಕೆ ಇವತ್ತು ಹೊಟ್ಟೆಯ ಸ್ಕ್ಯಾನಿಂಗ್ ಮಾಡಿಸಿದ್ದು. ಒಂದು ಕಿಡ್ನಿ ಡ್ಯಾಮೇಜ್ ಆಗಿದೆ, ಜೊತೆಗೆ ಲಿವರ್ ಕೂಡ ದೊಡ್ಡದಾಗಿದೆ. ಅವರು ಕುಡಿಯೋದನ್ನ ಬಿಟ್ಟು ಮೆಡಿಸನ್ ನ ಕರೆಕ್ಟ್ ಆಗಿ 3 ತಿಂಗಳು ತಗೊಂಡ್ರೆ ಮುಂದೇನು ಮಾಡ್ಬೋದು ಅನ್ನೋದನ್ನ ಹೇಳ್ತೀನಿ. ಡ್ರಿಂಕ್ಸ್ ಬಿಡೋದ್ರ ಜೊತೆ ಕೆಲವು ಪಥ್ಯಗಳನ್ನು ಕೂಡ ಹೇಳ್ತೀನಿ. ಸದ್ಯಕ್ಕೆ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಸಾಕು. 3 ದಿನ ಇಲ್ಲೇ ಇರ್ಲಿ, ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಡಿಸ್ಚಾರ್ಜ್ ಆಗಿ ಹೋದ್ಮೇಲೆ ಯಾವಾಗ್ಲಾದ್ರೂ ಹೊಟ್ಟೆ ನೋವು ಬಂದ್ರೆ ಅಥವಾ ಮತ್ತೆ ರಕ್ತವಾಂತಿ ಆದ್ರೆ ಆಸ್ಪತ್ರೆಗೆ ಕರ್ಕೊಂಡ್ ಬರ್ಬೇಕು ಹೇಳಿದರು ಡಾಕ್ಟರ್. ಅವರಿಗೆ ಧನ್ಯವಾದ ಹೇಳಿ ಡಾಕ್ಟರ್ ಕ್ಯಾಬಿನ್ ನಿಂದ ಹೊರ ನಡೆದರಿಬ್ಬರು. ಬರೋ ತಿಂಗಳು ಸ್ಕಂದ ಊರಿಗೆ ಬರ್ತಿದ್ದಾನಂತೆ. ಸುಮನ ಅಣ್ಣನ ಮಗಳ ಜೊತೆ ಮದ್ವೆ ಮಾಡಿಸೋದವ್ರ ಬಗ್ಗೆ ಅತ್ತೆ ಜೊತೆ ಮಾತಾಡ್ತಾ ಇದ್ಲು. ಅವನ್ ಮದ್ವೆ ಜೊತೆ ನಮ್ ಪ್ರಜ್ಞಾಗೂ ಮದ್ವೆ ಆಗಿದ್ದಿದ್ರೆ ಚೆನ್ನಾಗಿರೋದು ಅಲ್ವಾ? ಗಂಡ ಪ್ರಭಾಕರ್ ಜೊತೆ ಹೇಳಿದರು ಜಯ. ಅವಳು ಊರಿಗ್ ಬರೋಕೆನೆ ತಯಾರಿಲ್ಲ ಜಯ. ಏನ್ ಮಾಡೋದು? ಮೊದ್ಲು ಅವಳು ಊರಿಗ್ ಬರ್ಲಿ, ಆಮೇಲೆ ಮಾತಾಡೋಣ. ನೀನು ಅವಳಿಗೆ ಫೋನ್ ಮಾಡಿ ಬರೋಕೆ ಹೇಳು ಹೇಳಿದರು ಪ್ರಭಾಕರ್. ನಾನ್ ಹೇಳ್ತೀನಿ. ಹಾಗೆ ನೀವು ಒಂದ್ ಮಾತು ಹೇಳಿ, ಅವಳಿಗೂ ಬೇಗ ಒಂದ್ ಮದ್ವೆ ಆದ್ರೆ ಸಮಾಧಾನ. ಪ್ರಜ್ಞಾ ಮದುವೆ ಬಗ್ಗೆ ಯೋಚಿಸುತ್ತಾ ಹೇಳಿದರು ಜಯ. ಅಭಿ, ಪ್ಲೀಸ್ ನಂಗೆ ಹೆಲ್ಪ್ ಮಾಡೋ. ಈಗ ನೀನಿಲ್ಲದೆ ಬೇರೆ ಯಾರು ನಂಗೆ ಹೆಲ್ಪ್ ಮಾಡೋಕೆ ಸಾಧ್ಯ ಇಲ್ಲ. ಪ್ಲೀಸ್ ಕಣೋ. ಪ್ರಭಾಕರ್ ಜಯಾರವರು ಪ್ರಜ್ಞಾಗೆ ಕರೆ ಮಾಡಿ ಮಾತಾಡಿದ ಮೇಲೆ ಪ್ರಜ್ಞಾ ಅಭಿಷ್ಟನಿಗೆ ಕರೆ ಮಾಡಿ ಸಹಾಯ ಕೇಳಿದಳು. ವಿಷಯ ಏನು ಅಂತ ಹೇಳು ಅಕ್ಕ. ನೀನು ಈಗ ಹೆಲ್ಪ್ ಮಾಡು ಅಂತಿದ್ರೆ ನಂಗೆ ಹೇಗ್ ಗೊತ್ತಾಗತ್ತೆ ಹೇಳಿದ ಅಭಿ. ಲೋ ಗೂಬೆ, ನಿನ್ ದೊಡ್ಡಪ್ಪ ಕಾಲ್ ಮಾಡಿ ಊರಿಗ್ ಬರೋಕೆ ಹೇಳ್ತಿದ್ದಾರೋ. ನಂಗೆಲ್ಲೋ ಹುಡುಗ ನೋಡಿದಾರಂತೆ. ಸ್ಕಂದ ಅಣ್ಣನ್ ಮದ್ವೆ ಜೊತೆ ನನ್ ಮದ್ವೆ ಕೂಡ ಮಾಡಿ ಮುಗಿಸ್ತಾರಂತೆ. ಈಗ ನಾನೇನೋ ಮಾಡ್ಲಿ? ಆತಂಕವಿತ್ತು ಅವಳ ದನಿಯಲ್ಲಿ. ಅಕ್ಕ, ಇರೋ ವಿಷಯ ಮೊದ್ಲು ನೀನು ಹುಡುಗನಿಗೆ ಹೇಳು, ಆಮೇಲೆ ದೊಡ್ಡಮ್ಮನ್ ಜೊತೆ ಮಾತಾಡಿದ್ರೆ ಆಯ್ತು. ಅವ್ರು ನಿನ್ ಖುಷಿಗೆ ಅಡ್ಡಿ ಆಗಲ್ಲ ಅಂತ ನಂಗೆ ನಂಬಿಕೆ ಇದೆ ಹೇಳಿದ ಅಭಿ. ಅವನು ಮನೆಯಲ್ಲಿ ಮಾತಾಡೋಕೆನೆ ಹೆದರ್ತಿದ್ದಾನೆ ಅಭಿ. ಎದುರು ಪುಕ್ಲನ್ನ ಲವ್ ಮಾಡಿ ನಾನು ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ದೀನಿ. ಇವನ್ ಮನೆಯಲ್ಲಿ ಮಾತಾಡದೆ ನಾನ್ ಸ್ಕಂದ ಅಣ್ಣನ್ ಮದ್ವೆಗೂ ಊರಿಗ್ ಬರೋಕಾಗಲ್ಲ ಅನಿಸುತ್ತೆ ಹೇಳಿದಳು ಪ್ರಜ್ಞಾ. ಹಾಗಂತ ನೀನ್ ಊರಿಗ್ ಬರದೆ ಎಷ್ಟು ದಿನ ಅಂತ ತಪ್ಪಿಸ್ಕೊಳ್ತಿ? ಹಾಗೆಲ್ಲ ಊರಿಗ್ ಬರದೇ ಇರ್ಬೇಡ. ಯಾರನ್ನ ನಿಂಗೆ ಮದ್ವೆ ಮಾಡಿಸೋಕು ನಿನ್ ಒಪ್ಪಿಗೆ ಬೇಕು ಅಕ್ಕ. ಇಲ್ಲ ಅಂದ್ರೆ ಹೇಗ್ ಮದ್ವೆ ಮಾಡಿಸ್ತಾರೆ ಹೇಳು? ಈಗ ಸುಮ್ನೆ ಟೆನ್ಷನ್ ಮಾಡ್ತಾ ಕೂರ್ಬೇಡ. ಮೊದ್ಲು ನಿನ್ ಹುಡುಗನಿಗೆ ಸ್ವಲ್ಪ ದಬಾಯಿಸಿ ಕೇಳು, ಮನೆಯಲ್ಲಿ ಯಾವಾಗ ನಮ್ಮಿಬ್ಬರ ವಿಷಯ ಮಾತಾಡ್ತಿ ಅಂತ. ಅವ್ನ್ ಮಾತಾಡದೆ ಹೋದ್ರೆ ನೀನೇ ಅವ್ರ ಮನೆಗೆ ಹೋಗಿ ಮಾತಾಡ್ತೀನಿ ಅಂತ ಹೇಳು. ಅಗತ್ಯ ಬಿದ್ರೆ ನನ್ನ ಕರೆ, ನಾನು ನನ್ ಸ್ಟೈಲ್ ನಲ್ಲಿ ಮಾತಾಡ್ತೀನಿ. ನನ್ನನ್ನ ನಿನ್ ತಮ್ಮ ಅಂತ ಹೇಳ್ಬೇಡ, ಅಣ್ಣ ಅಂತ ಹೇಳು. ಆಗ ಎದ್ರುಕೋತಾರೆ, ನೋಡ್ತಿರು ಹೇಳಿದ ಅಭಿ. ಸರಿ, ಹಾಗೆ ಮಾಡ್ತೀನಿ ಬಿಡು. ಆಫೀಸ್ನಲ್ಲಿ ಇದೀನಿ, ಸಂಜೆ ಫೋನ್ ಮಾಡ್ತೀನಿ ಹೇಳಿ ಪ್ರಜ್ಞಾ ಕರೆ ತುಂಡರಿಸಿದಳು. ನಾಳೆ ಪ್ರಾದ್ಯ ಊರಿಗೆ ಹೊರಡ್ತಿದ್ದಾಳೆ. ಅವಳಲ್ಲಿ ಇರೋ ವಿಚಾರ ಹೇಳಿದ್ರೆ ಚೆನ್ನಾಗಿರ್ತಾ ಇತ್ತೋ ಏನೋ. ಕಾಲೇಜ್ನಲ್ಲಿ ಯಾರನ್ನಾದ್ರೂ ಪ್ರೀತಿಸಿದ್ರೆ ಮತ್ತೇನ್ ಮಾಡೋದು? ವಿಶಾಲರು ಕುಮಾರ್ ಜೊತೆ ಹೇಳಿದರು.
ಈಗಲೇ ಹೇಳೋದ್ ಬೇಡ ವಿಶಾಲು. ಅದರಿಂದ ಅವಳು ಓದಿಗೆ ತೊಂದರೆ ಆಗೋದು ನಂಗಿಷ್ಟ ಇಲ್ಲ. ಇನ್ನೇನು 5-6 ತಿಂಗಳು ಅಷ್ಟೇ ಅಲ್ವಾ? ಅವಳು ಓದು ಮುಗಿಸಿ ಬಂದ್ಮೇಲೆ ಹೇಗೋ ಹೇಳಲೇಬೇಕು. ಆಗ ಹೇಳಿದ್ರೆ ಆಯ್ತು. ನನ್ ಮಗಳ ಮೇಲೆ ನಂಗ್ ನಂಬಿಕೆ ಇದೆ ವಿಶಾಲು. ಪ್ರೀತಿ ಪ್ರೇಮ ಅಂತ ಅವಳು ಹೋಗೋಳಲ್ಲ. ಆದ್ಯ ಮದುವೆ ಆದಷ್ಟು ಬೇಗ ಮಾಡಿ ಮುಗಿಸೋಣ. ಆಮೇಲೆ ಪ್ರಾದ್ಯ ಮದುವೆ ಬಗ್ಗೆ ಯೋಚಿಸಿದ್ರೆ ಆಯ್ತು ಹೇಳಿದರು ಕುಮಾರ್. ಮಗಳು ಆಗಲೇ ಪ್ರೀತಿಯ ಬಲೆಗೆ ಬಿದ್ದಾಗಿದೆ ಅನ್ನೋ ಅರಿವಿರಲಿಲ್ಲ ಅವರಿಗೆ. ಅಮ್ಮಮ್ಮ, ನಾನು ನಿಮ್ ಮಗನ್ ಪಂಪ್ಗೆ ಹೋಗಿ ಬರ್ತೀನಿ. ಅಭಿಷ್ಟ ಹೇಳಿದಾಗ ಆಶ್ಚರ್ಯದಿಂದ ಅವನ ಮುಖವನ್ನೇ ನೋಡಿದರು ಪಾರ್ವತಿ. ಎಷ್ಟು ದಿನ ಫ್ರೀ ಆಗಿ ಪೆಟ್ರೋಲ್ ಹಾಕಿಸೋಕೆ ಮಾತ್ರ ಅಲ್ಲಿಗೆ ಹೋಗ್ತಿದೆ. ಇನ್ನು ಮುಂದೆ ದಿನ ಹೋಗ್ತೀನಿ. ಈಗ ಖುಷಿನಾ ನಿಮ್ಗೆ? ಬಾಯ್ ದೊಡ್ಡಮ್ಮ. ಬಾಯ್ ಅಮ್ಮಮ್ಮ. ಪಾರ್ವತಿಯವರ ಕೆನ್ನೆ ಹಿಡಿದು ಹೇಳಿ ಕೃಷ್ಣೇನ ಹತ್ತಿ ಹೊರಟೇ ಬಿಟ್ಟ ಅಭಿಷ್ಟ. ಇನ್ ಮುಂದೆ ಎಲ್ಲ ಒಳ್ಳೇದಾಗುತ್ತೆ ಅತ್ತೆ. ಅಭಿಗೂ ಜವಾಬ್ದಾರಿ ಅನ್ನೋದು ಬರ್ತಿದೆ. ಜಯಾರವರು ಹೇಳಿದಾಗ ಪಾರ್ವತಿಯವರು ಅವರ ಸೀರೆ ಸೆರಗಲ್ಲಿ ಕಣ್ಣಂಚು ಒರೆಸಿಕೊಂಡು ಅಭಿ ಹೋದ ಕಡೆ ನೋಡುತ್ತಾ ಅಂಗಳಕ್ಕಿಳಿದರು. ಇಲ್ಲಿ ಆದ್ರೂ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ರೆ ಸಾಕು ಅಲ್ವಾ ಅಕ್ಕ? ಸುಮಾ ಹೇಳಿದಾಗ ಅವರ ಕಡೆಗೊಮ್ಮೆ ತಿರುಗಿ ನೋಡಿದ ಜಯಾರವರು ಏನು ಹೇಳದೆ ನಕ್ಕು ಅಡಿಗೆ ಮನೆ ಸೇರಿಕೊಂಡರು. ಕತೆ ಮುಂದುವರಿಯುವುದು. ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.